ಇದು ಇವರು ಪ್ರಜಾಪ್ರಭುತ್ವ ಅಂತ ಹೇಳ್ತಾರೆ, ಸಂವಿಧಾನ ಅಂತ ಹೇಳ್ತಾರೆ. ಇದ ಸಂವಿಧಾನ, ಇದ ಪ್ರಜಾಪ್ರಭುತ್ವ, ಇದ ಸಾಮಾನ್ಯರಿಗೆ ನ್ಯಾಯ ಕೊಡ್ತಕ್ಕಂಥ ಸರ್ಕಾರದ ವೈಖರಿ. ನಾಚಿಕೆ ಆಗ್ಬೇಕು ಈ ಸರ್ಕಾರಕ್ಕೆ. ಗೊತ್ತಿಲ್ಲ ಸ್ನೇಹಮಯಿ ಕೃಷ್ಣ ಅವರ ಹತ್ರ ಇದ್ದ ಫೈಲ್ನಲ್ಲಿ ಏನಿತ್ತು, ಸಿಡಿಲಿ ಏನಿತ್ತು ಅಂತ. ಅವರು 6 ಸೆಕೆಂಡ್ಗಳ ಒಂದು ಆಡಿಯೋ ರಿಲೀಸ್ ಮಾಡಿದ್ರು. ಆಡಿಯೋದಲ್ಲಿರುವ ಧ್ವನಿ ನಟೇಶದ್ದು ಅಂತ ಹೇಳಿದರು. ಸ್ನೇಹಮಯಿ ಕೃಷ್ಣನ್ 1 to 1 ಟಚ್ ಮಾಡಬೇಕಲ್ಲ ಅಂತ ಯಾರ್ದೋ ಜೊತೆ ಮಾತನಾಡ್ತಾ ಇದ್ದ ಆಡಿಯೋ. ಆ ಕಂಪ್ಲೀಟ್ ಕಾನ್ವರ್ಸೇಷನ್ ಅನ್ನು ಕೋರ್ಟಿಗೆ ಕೊಡ್ತೀನಿ ಅಂತ ಬಂದವರು. ಕಂಪ್ಲೀಟ್ ಕಾನ್ವರ್ಸೇಷನ್ ಅನ್ನ ಏನಿತ್ತು ಅದರಲ್ಲಿ? ಹಂಗಿದ್ರೆ ಇಷ್ಟು ತರಾತುರಿಯಿಂದ ಕೋರ್ಟ್ ಆವರಣದಿಂದಲೇ ಸ್ನೇಹಮಯಿ ಕೃಷ್ಣ ಅವರನ್ನು ಅರೆಸ್ಟ್ ಮಾಡಿ ಕರೆದುಕೊಂಡು ಹೋಗಬಲ್ಲಂಥ ಸೆನ್ಸೇಷನ್ನು ಆ ಆಡಿಯೋದಲ್ಲಿ ಏನಿತ್ತು? ಸ್ನೇಹಮಯಿ ಕೃಷ್ಣ ಕೋರ್ಟಿಗೆ ಕೊಡುವುದಕ್ಕೆ ಹೊರಟಂಥ ದಾಖಲೆಗಳಲ್ಲಿ ಏನಿತ್ತು? ಭಯ ಬಿದ್ದು ಅರೆಸ್ಟ್ ಮಾಡಿದ್ರ? ಸಹಜವಾಗಿ ಪ್ರಶ್ನೆಗಳು ಬರ್ತವೆ. ರಾಜಗೌಡ್ರೆ, ಇಲ್ಲ, ಈ ಪ್ರಕರಣನ ನಾವು ಸುಮಾರು ಆಯಾಮಗಳನ್ನ ನೋಡಬೇಕಾಗತ್ತೆ ಅಜಿತ್. ಮೊದಲನೇದಾಗಿ ಈ ದೇಶದ ಕಾನೂನು ಎಲ್ಲರಿಗೂ ಒಂದೇ ಅಂತ ಸಂವಿಧಾನದಲ್ಲಿ ನಾವೇ ಮಾತಾಡ್ತೀವಿ. ಸಂವಿಧಾನದ ಬಗ್ಗೆ ದೂದ್ದ ಭಾಷಣಗಳು ಬಿಗಿತಾರೆ ಕಾಂಗ್ರೆಸ್ ಪಕ್ಷದ ನಾಯಕರುಗಳು. CM ಸಿದ್ದರಾಮಯ್ಯನವರು ಕೂಡ ಸೆಷನಲ್ಲಿ ನಿಂತು ಮಾತಾಡ್ತಾರೆ. ಕಾನೂನಲ್ಲಿ ಇನ್ನು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ನ ತೊಗೊಂಡ್ರೆ ಯಾರಾನು ಹೋಗಿ ಒಬ್ಬ ಜನಸಾಮಾನ್ಯ ಕಂಪ್ಲೇಂಟ್ ಕೊಟ್ಟರೆ NCR ಕೊಡ್ತಾರೆ. ಅದು 420 ಅಂತ ಮೊನ್ನೆ ರೀಸೆಂಟಾಗಿ ಒಂದು ಹೈಕೋರ್ಟ್ನಲ್ಲಿ ಒಂದು ಪ್ರಕರಣ ಯಾರೋ ಒಬ್ರು ಹಾಕೋತಾರೆ. ಆ ಅಣ್ಣ ಸ್ವಂತ ತಮ್ಮನಿಗೆ ಮೋಸ ಮಾಡಿದ್ದಾನೆ ಅನ್ನೋದು ಸಂಪೂರ್ಣವಾಗಿ ಗೊತ್ತಾದರೂ ಕೂಡ ಅವರು NCR ಹಾಕಿ ನೀವು ಕೋರ್ಟಿಂದ ತೊಗೊಂಬನ್ನಿ ಅಂತೇಳಿ ಕಳಿಸ್ಕೊಡ್ತಾರೆ. ಈ ಪ್ರಕರಣದಲ್ಲಿ ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ನೀವು ಅರೆಸ್ಟ್ ಮಾಡೋಕ್ಕೂ ಮುಂಚೆ ಒಂದು ನೋಟಿಸ್ ಕೊಡಬೇಕು ಅಂತಿದೆ. ಈ ಪ್ರಕರಣದಲ್ಲಿ ಅಂಥ ಗಂಭೀರತೆ ಏನಿದೆ? ಸರ್ಕಾರಿ ಅಧಿಕಾರಿಗಳು ಆಕಾಶದಿಂದ ಉದುರಿದಾರ? ಏನ್ ಚೀಫ್ ಸೆಕ್ರೆಟರಿ ಆಗಿದ್ ಮಾತ್ರ ಹಂಗ ಕಾನೂನಿಗಿಂತ ದೊಡ್ಡವರ? ಆರೋಪ ಪ್ರೂವ್ ಆಗ್ಲಿ ಏನ್ ಏಕಾಏಕಿ ನೀವು ಅರೆಸ್ಟ್ ಮಾಡ್ತೀರಾ ಅಂದ್ರೆ ಹಂಗಾರೆ ಜನಸಾಮಾನ್ಯನಿಗೊಂದು ಕಾನೂನು, ನಿಮ್ಗೊಂದು ಕಾನೂನಾ? ಹಂಗಾರೆ ನೀವು ತಗೊಂಡಿಲ್ಲ ಅನ್ನೋದನ್ನ ನೀವು ಪ್ರೂವ್ ಮಾಡ್ಕೊಳ್ಳಿ. ಪ್ರೂವ್ ಮಾಡ್ಕೊಳ್ಳೋಕ್ಕೂ ಮುಂಚೆ ಆತನ ಹೆಂಗ ಅರೆಸ್ಟ್ ಮಾಡಿಸಿದ್ರಿ ನೀವು? ಅಟ್ ಎ ಟೈಮ್ ಟೆರರಿಸ್ಟ್ಗಳನ್ನ ನೀವು ಅರೆಸ್ಟ್ ಮಾಡ್ತೀರಾ? ಪ್ರಶ್ನೆ ಕೇಳಿದ ಉದ್ದೇಶ ಈ ಕೇಸ್ನಲ್ಲಿ ಕಂಪ್ಲೇನೆಂಟು ಲಂಚ ಪಡೆದ ಆರೋಪ ಇರುವವರಲ್ಲ. ಲಂಚ ತೆಗೆದುಕೊಂಡ ಆರೋಪ ಅವರು ಮಾಡಿರೋದು ಚೀಫ್ ಸೆಕ್ರೆಟರಿ ಮೇಲೆ. ಚೀಫ್ ಸೆಕ್ರೆಟರಿ ಕಂಪ್ಲೇನೆಂಟ್. ಲಂಚ ಕೊಟ್ಟಿದ್ದೀರಿ ಅನ್ನುವ ಆರೋಪ ಮಾಡಿದ್ದು ನಟೇಶ್ ಅವರ ಮೇಲೆ. ನಟೇಶ್ ಅವರು ಅದನ್ನೇ ಸ್ವಾಮಿ ನಾವು ಹೇಳ್ತಾ ಇರೋದು. ಇಂಥವು ಸಾವಿರಾರು ಪ್ರಕರಣಗಳು ಬರ್ತವೆ. ಸಿದ್ದರಾಮಯ್ಯನವ್ರ ಮಗ ಒಂದು ಮಾತು ಹೇಳ್ತಾರೆ. ಏನು ಹೇಳ್ತಾರೆ? ಅವರು ಅಧಿಕಾರಿಗಳು ಕೊಟ್ಟಿದ್ದಾರೆ, ತಗೊಂಡಿದ್ದಾರೆ ಅಂತ. ಸರಿ ಸ್ವಾಮಿ, ನೀವು ಜನಪ್ರತಿನಿಧಿನ ಜನ ಆಯ್ಕೆ ಮಾಡೋದೇ ಅಂತಕ್ಕೆ ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ಅವ್ರು ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರಾ, ಅಧಿಕಾರನ ದುರುಪಯೋಗ ಪಡಿಸ್ಕೋತಾ ಇದ್ದೀರಾ ಅಂತ ಕೇಳಲಿಕ್ಕೆ ಅಂತ ಮಾಡಿರೋದು. ನೀವೊಬ್ಬ ಮುಖ್ಯಮಂತ್ರಿ ಮಗನಾಗಿತ್ಕೊಂಡು ನೀವು ಈ ಸ್ಟೇಟ್ಮೆಂಟ್ ಮಾಡ್ತೀರಾ ಅಂದರೆ, ನೆನ್ನೆ ಕಂಪ್ಲೇಂಟ್ ಕೊಟ್ಬಿಟ್ಟು ಬೆಳಗ್ಗೆ ಅರೆಸ್ಟ್ ಮಾಡ್ತೀರಾ. ಆಯಿತು, 18ನೇ ತಾರೀಕು ಕೊಟ್ಟಿದ್ದೀರಾ ಕಂಪ್ಲೇಂಟು. ಹಂಗಾರೆ ನಿಮಗೆ ಪ್ರೂವ್ ಆಗೋಯ್ತು ಹಾಗಾದರೆ ಅವ್ರು ಮಾಡಿರೋ ಆರೋಪ ಸುಳ್ಳು ಅಂತ? ಸುಳ್ಳ ಇದು? ಸುಳ್ಳೋ ಸತ್ಯನೋ? ಸರಿ, ಆಡಿಯೋ ತಗೊಳ್ಳಿ, ಟೆಸ್ಟ್ ಮಾಡಿ. ಇದೇ ವಿಧಾನಸೌಧದಲ್ಲಿ ನಿಂತು ಯಾರೋ ಒಬ್ಬ ಪಾಕಿಸ್ತಾನ್ ಜಿಂದಾಬಾದ್ ಅಂದಾಗ ನಿಮ್ಮದೇ ಮಿನಿಸ್ಟ್ರು ಬಂದು ಸ್ಟೇಟ್ಮೆಂಟ್ ಮಾಡ್ತಾರೆ, ಇಲ್ಲ ಸ್ಟೇಟ್ಮೆಂಟ್ ಮಾಡಿಲ್ಲ ಅಂತ. ಒಬ್ಬ MLC ಹಿಂದೆ ಇದ್ದಂತವನು. ಅವತ್ತು ನೀವು ಅದನ್ನು ಟೆಸ್ಟ್ ಕಳಿಸಿ ಆಮೇಲೆ ತಗೋತೀರಿ. ಇದನ್ನ ಯಾಕೆ ಹಿಂಗೆ ಮಾಡ್ತೀರಿ? ಏನು ನಿಮ್ಗೆ ಅವನ ಮೇಲೆ ವೈಯಕ್ತಿಕ ದ್ವೇಷ? ಸರಿ, ಹಾಗಾದ್ರೆ ನಾಳೆ ಕರ್ಕೊಂಡೋಗತ್ತನೇನೋ ಕೊಲೆ ಮಾಡೋ ಪ್ರಯತ್ನ ಏನಾದ್ರು ನಡೆಸ್ತೀರಾ ನೀವು ಅಧಿಕಾರಿಗಳ ಮುಖಾಂತರ? ಸಣ್ಣ ಬ್ರೇಕ್ ತೆಗೆದುಕೊಳ್ತೀನಿ. ಬ್ರೇಕ್ ನಂತರ ಸ್ನೇಹಮಯಿ ಕೃಷ್ಣ ಅವರ ಮಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ವಿನೋದ್ ಅವರೇ ನಮಸ್ಕಾರ. ಒಂದು ಸಣ್ಣ ಬ್ರೇಕ್ ನಂತರ ನಿಮ್ಮನ್ನು ಮಾತಾಡಿಸ್ತೀನಿ. ಒಂದು ಪಾಯಿಂಟ್ ಅನ್ನ ರಾಜುಗೌಡರು ರೇಸ್ ಮಾಡಿದ್ರು. ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆಯ ಪ್ರಕರಣ, ಅದರ ವಿಡಿಯೋನ ಆಡಿಯೋ ಸಮೇತ FSLಗೆ ಕಳಿಸಿ FSLನಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂದಿದ್ದೇ ಸತ್ಯ ಅಂತ ರಿಪೋರ್ಟ್ ಬಂದ ನಂತರ ಆರೋಪಿಗಳನ್ನು ಬಂಧಿಸಲಾಯಿತು. ಇಲ್ಲಿ ನಟೇಶ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. AI ಆಡಿಯೋ ಕ್ರಿಯೇಟ್ ಮಾಡಲಾಗಿದೆ ಅಂತ ಅರೆಸ್ಟ್. ಸ್ನೇಹಮಯಿ ಕೃಷ್ಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.